ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಎಲ್ಲ ಭಕ್ತರಿಗೂ ನಾವು ಪ್ರಾರ್ಥಿಸುತ್ತಾ, ಇದೀಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಉಡುಪಿಯಲ್ಲಿ ಪ್ರಾರಂಭವಾಗಿದೆ. ಸೌರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹಿಂದಿನಿಂದಲೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಅದರಂತೆ ಇದೇ ಸೆಪ್ಟೆಂಬರ್ 14 ಮತ್ತು 15ನೇ ತಾರೀಕಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಸಂಭ್ರಮಗಳು ಈಗಾಗಲೇ ಪ್ರಾರಂಭವಾಗಿದ್ದು, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಮಹತ್ವವನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ಅದರಂತೆ ಕೃಷ್ಣನ ಸಂದೇಶವನ್ನು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆ ಅದು ಕೇವಲ ಒಂದು ಐಚ್ಛಿಕ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಅಥವಾ ನಾವು ಅನೇಕ ಹುಟ್ಟುಹಬ್ಬಗಳ ಆಚರಣೆ ಸಂಭ್ರಮಗಳನ್ನೆಲ್ಲ ಮಾಡ್ತೇವೆ, ಅದರಂತೆ ಇದು ಒಂದು ಎಂಬುದಾಗಿ ತಿಳ್ಕೊಳ್ಬಾರ್ದು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಅದು ನಮ್ಮ ಆತ್ಮೋದ್ಧಾರಕ್ಕೆ ಮೂಲವಾದಂತಹ ಒಂದು ಕಾರಣ ಎಂಬುದಾಗಿ ತಿಳ್ಕೊಳ್ಬೇಕು. ಎಲ್ಲರೂ ಕೂಡ ಇಡೀ ಜೀವನವನ್ನು ಯಾವ ರೀತಿ ಪರಿಗಣಿಸಬೇಕು ಅಂತ ಹೇಳಿದರೆ, ಈ ಜೀವನ ನಮ್ಮ ಆತ್ಮೋದ್ಧಾರಕ್ಕೆ ಬಂದಂತಹ ಒಂದು ಅವಕಾಶ. ಈ ಭೂಮಿಗೆ ಬಂದು ಸತ್ಕರ್ಮಗಳನ್ನೆಲ್ಲ ಮಾಡಿ ಭಗವಂತನ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವನನ್ನು ಪ್ರಸನ್ನೀಕರಿಸಿಕೊಂಡು ಅವನ ಅನುಗ್ರಹದಿಂದ ಆತ್ಮೋದ್ಧಾರವನ್ನು ಸಾಧಿಸುವುದು ಈ ಜೀವನದ ಮುಖ್ಯ ಉದ್ದೇಶ. ಬೇರೆ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಗೆ ಬಂದದ್ದಲ್ಲ, ದೇವರು ನಮ್ಮನ್ನು ಕಳುಹಿಸಿದ್ದಲ್ಲ. ಭಗವಂತ ಈ ಭೂಮಿಗೆ ಬಂದು ಸಾಧನೆಯನ್ನು ಮಾಡಿ ಆ ಮೂಲಕ ಅದರ ಫಲವನ್ನು ಪಡೆದು ಆತ್ಮೋದ್ಧಾರ ಮೋಕ್ಷವನ್ನು ಪಡೆಯುವುದು ಈ ಜೀವನದ ಬಹಳ ಮುಖ್ಯ ಉದ್ದೇಶ. ಈ ಉದ್ದೇಶವನ್ನು ಇಟ್ಟುಕೊಂಡು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ನೋಡಿದಾಗ ಈ ಆತ್ಮೋದ್ಧಾರಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಬಹಳ ಮುಖ್ಯವಾದದ್ದು. ಆತ್ಮೋದ್ಧಾರಕ್ಕೆ ಅನೇಕ ಸತ್ಕರ್ಮಗಳನ್ನು ಹೇಳಿದ್ದಾರೆ, ಬೇರೆ ಬೇರೆ ರೀತಿಯ ಸತ್ಕರ್ಮಗಳನ್ನು ಹೇಳಿದ್ದಾರೆ. ಎಲ್ಲ ಸತ್ಕರ್ಮಗಳ ಉದ್ದೇಶ ಭಗವಂತನ ಅನುಗ್ರಹದ ಪ್ರಾಪ್ತಿ. ಅಂತಹ ಒಂದು ಉದ್ದೇಶವನ್ನು ಸಾಧಿಸುವಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ಒಂದು ಮುಖ್ಯವಾದಂಥ ಸಾಧನವಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಿಂದ ಶ್ರೀಕೃಷ್ಣನ ಒಂದು ವಿಶೇಷವಾದ ಅನುಗ್ರಹ ನಮಗೆ ದೊರಕಿ ಆ ಮೂಲಕ ನಾವು ಆತ್ಮೋದ್ಧಾರವನ್ನು ಸಾಧಿಸಬಹುದು. ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೇವಲ ಒಂದು ಸಂಭ್ರಮದ ಆಚರಣೆ ಮಾತ್ರ ಅಲ್ಲ, ಅದು ಒಂದು ಆಧ್ಯಾತ್ಮಿಕ ಸಾಧನೆ ಎಂಬುದನ್ನು ಕೂಡ ನಾವು ಗುರುತಿಸಬೇಕು. ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಿಸಿದರೆ ಅದಕ್ಕೆ ದೊಡ್ಡ ಯಾಗ ಮಾಡಿದ ಯಜ್ಞ ಮಾಡಿದ ಫಲ ನಮಗೆ ಬರ್ತದೆ. ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೋಸ್ಕರನೇ ಗ್ರಂಥಗಳನ್ನು ಬರೆದಿದ್ದಾರೆ. ಯಾವ ರೀತಿ ಆಚರಣೆ ಮಾಡಬೇಕು ಅದಕ್ಕೆ ವಿಧಿ ನಿಯಮಗಳನ್ನೆಲ್ಲ ಹಾಕಿದ್ದಾರೆ. ಕೇವಲ ನಮಗೆ ಮನಸ್ಸಿಗೆ ಬಂದಂತೆ ಆಚರಣೆ ಮಾಡುವುದಲ್ಲ, ಇದೊಂದು ವ್ರತದ ರೀತಿಯಲ್ಲಿ, ಒಂದು ದೀಕ್ಷೆಯ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು. ಉಪವಾಸಾದಿಗಳನ್ನು ಮಾಡಿ, ಅರ್ಘ್ಯ ಪ್ರದಾನ ಮಾಡಿ, ದೇವರ ಪೂಜೆಯನ್ನು ಮಾಡಿ, ಮರುದಿವಸ ಪಾರಣಾದಿಗಳನ್ನು ಎಲ್ಲ ಮಾಡಿ ಈ ಒಂದು ಆಚರಣೆಯನ್ನು ಒಂದು ಶ್ರೇಷ್ಠ ವ್ರತವನ್ನಾಗಿ ಮಾಡಬೇಕು. ಹೇಗೆ ಏಕಾದಶಿ ವ್ರತ, ದ್ವಾದಶಿ ಆಚರಣೆ ಎಲ್ಲ ಇರುತ್ತದೋ ಅದಕ್ಕಿಂತಲೂ ಶ್ರೇಷ್ಠವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ವ್ರತ ಅದು ಅತ್ಯಂತ ಶ್ರೇಷ್ಠವಾದದ್ದು. ನಮ್ಮ ಆತ್ಮೋದ್ಧಾರಕ್ಕೆ ಇದರಿಂದ ವಿಶೇಷವಾದಂತಹ ಒಂದು ಅನುಕೂಲವಾಗ್ತದೆ. ಆದ್ದರಿಂದ ಇದನ್ನು ಕೇವಲ ಒಂದು ಸಂಭ್ರಮಾಚರಣೆ ಅಂತ ತಿಳಿಯದೆ ನಮ್ಮ ಆಧ್ಯಾತ್ಮಿಕ ಕರ್ತವ್ಯ ಎಂಬಂತಹ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದು ಬಹಳ ಮುಖ್ಯವಾದದ್ದು. ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇದರ ಕಾಲದ ನಿರ್ಧಾರವೂ ಕೂಡ ಅಷ್ಟೇ ಮುಖ್ಯ. ಇದನ್ನೆಲ್ಲ ವಿಮರ್ಶೆ ಮಾಡಿ ಹಿಂದಿನವರು ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ಪ್ರಕಾರ ಸೌರ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಕೃಷ್ಣ ಮಠದಲ್ಲಿ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನು ಹೇಳಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಅದಕ್ಕೆ ಶ್ರೀಮದ್ ಆಚಾರ್ಯರು ಕೂಡ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಜಯಂತಿ ನಿರ್ಣಯ ಎಂಬಂತಹ ಗ್ರಂಥವೇ ಇದಕ್ಕೋಸ್ಕರ ಬಂದಿದೆ. ಧರ್ಮಶಾಸ್ತ್ರಗಳಲ್ಲಿಯೂ ಕೂಡ ಇದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನೆಲ್ಲ ಪರಾಮರ್ಶೆ ಮಾಡಿ
ಶಾಸ್ತ್ರೋಕ್ತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂಬುದನ್ನು ಒಂದು ವ್ರತದ ರೀತಿಯಲ್ಲಿ ಆಚರಿಸ್ತಕ್ಕಂತಹ ಒಂದು ಸಂಪ್ರದಾಯ ಅದು ಉಡುಪಿಯಲ್ಲಿ ಬಂದಿದೆ. ಅದರಂತೆ ನಾಡದು 14-15ರ ಈ ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾದಂತಹ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಡೀತಾ ಇದೆ. ಶ್ರೀಕೃಷ್ಣನೆಯ ಒಂದು ಈ ಜನ್ಮಾಷ್ಟಮಿಯ ಆಚರಣೆಯ ಹಿನ್ನೆಲೆಯಲ್ಲಿ ಕೃಷ್ಣನ ಸಂದೇಶವನ್ನು ನಾವು ನೋಡಬಹುದು. ಶ್ರೀಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದಾನೆ? ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಹ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಎಂಬಂತಹ ಈ ಸಂದೇಶವನ್ನು ನೀಡಿದ್ದಾನೆ. ನಾವೆಲ್ಲ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಮಾಡಬೇಕು. ಬ್ರಹ್ಮಣ್ಯ ಆದಾಯ ಕರ್ಮಾಣಿ, ಭಗವಂತನಲ್ಲಿ ನಾವು ಸಂಪೂರ್ಣವಾದಂಥ ಶ್ರದ್ಧೆಯನ್ನಿಟ್ಟುಕೊಂಡು ಅವನಲ್ಲಿ ಭಕ್ತಿಯನ್ನಿಟ್ಟುಕೊಂಡು ಯಾವುದೇ ಒಂದು ಸಂಗಮ್ ತ್ಯಕ್ತ್ವ ಕರ್ಮಫಲದ ಸಂಘವನ್ನು ಬಿಡಬೇಕು. ಯಾವುದೇ ಕರ್ಮವನ್ನು ಮಾಡುವಾಗಲೂ ಕೂಡ ನಮಗೆ ವೈಯಕ್ತಿಕವಾದಂತಹ ಒಂದು ಫಲದ ನಿರೀಕ್ಷೆ ಇರಬಾರದು. ಭಗವಂತನ ಸಂತೋಷವಾಗಲಿ, 4 ಜನರಿಗೆ ಒಳ್ಳೆಯದಾಗಲಿ ಎಂಬಂಥ ಈ ಉದ್ದೇಶ ಇರಬೇಕು ಹೊರತು ನನಗೆ ಇಂತಹ ಒಂದು ಫಲ ದೊರಕಲಿ ಎಂಬಂತಹ ಒಂದು ಕಾಮ್ಯ ದೃಷ್ಟಿ ಏನಿದೆ ಅದು ಇರಬಾರದು. ಸಂಗಮ್ ತ್ಯಕ್ತ್ವ ಕರೋತಿಹ ಲಿಪ್ಯತೆ ನ ಸ ಪಾಪೇನ, ಅಂತಹ ಒಂದು ಕರ್ಮವನ್ನು ಮಾಡಿದವನಿಗೆ ಯಾವುದೇ ಕರ್ಮದಿಂದ ಬರತಕ್ಕಂತಹ ಕೆಟ್ಟ ಒಂದು ಫಲ ಇಲ್ಲ. ಪದ್ಮಪತ್ರ ಮಿವಾಂಭಸ, ಕಮಲದ ಪತ್ರ ಅದು ನೀರನ್ನು ಧರಿಸ್ತದೆ. ಪತ್ರದಲ್ಲಿ ನೀರು ಹಾಕಿದರೆ ಅದು ಪತ್ರದಲ್ಲಿ ನೀರು ನಿಲ್ತದೆ. ಆಮೇಲೆ ನೀರು ಜಾರಿ ಹೋದ ಮೇಲೆ ಒಂದು ಸ್ವಲ್ಪನೂ ಪತ್ರ ಅಲ್ಲಿ ಪಸೆ ಇರುವುದಿಲ್ಲ. ಅದರಂತೆ ನಾವು ಇರಬೇಕು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಎಲ್ಲ ಕರ್ಮಗಳನ್ನು ಮಾಡಬೇಕು, ಅದರ ಫಲದ ಚೂರು ಸೋಂಕು ನಮಗೆ ಇರಬಾರ್ದು, ಅದರ ಬಗ್ಗೆ ಸ್ವಲ್ಪನೂ ಆಸೆ ಇರಬಾರ್ದು. ಅದಕ್ಕೋಸ್ಕರ ಪದ್ಮಪತ್ರದ ಹಾಗೆ ನಾವು ನಮ್ಮ ಮನಸ್ಸನ್ನು ಇಟ್ಟುಕೊಳ್ಬೇಕು. ಎಲ್ಲವನ್ನು ದೇವರಿಗೆ ಪ್ರೀತಿಯಾಗಲಿ, ಉಳಿದವರಿಗೆ ಒಳ್ಳೆಯದಾಗಲಿ ಎಂಬಂಥ ಈ ದೃಷ್ಟಿಯನ್ನೇ ನಾವು ಇಟ್ಟುಕೊಳ್ಬೇಕು ಹೊರತು ನನಗೇನು ಅದರಿಂದ ಲಾಭ, ನನಗೇನು ವೈಯಕ್ತಿಕವಾಗಿ ಏನು ಬೆನಿಫಿಟ್ ಸಿಕ್ಕುತ್ತದೆ ಅದನ್ನು ನಾವು ಯೋಚನೆಯೇ ಮಾಡಬಾರ್ದು. ಸಂಗಮ್ ತ್ಯಕ್ತ್ವಾ ಕರೋತಿ, ಅಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡಾಗ ಕೆಲಸ ಮಾಡುವಾಗ ಏನಾದರೂ ತಪ್ಪಾದರೂ ಕೂಡ ಅದರಿಂದ ಪಾಪಗಳು ಬರುವುದಿಲ್ಲ, ನಮಗೆ ಅದರ ಲೇಪ ಆಗುವುದಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಹಾಗೆಯೇ ಈ ಆಚರಣೆಯನ್ನು ಕೂಡ ನಾವು ಭಗವಂತನ ಮೇಲೆ ಪೂರ್ಣ ಶ್ರದ್ಧೆಯನ್ನು ಇಟ್ಟುಕೊಂಡು ಯಾವುದೇ ಒಂದು ವೈಯಕ್ತಿಕವಾದಂತಹ ದೃಷ್ಟಿಕೋನ, ಫಲದ ದೃಷ್ಟಿಕೋನ ಇಟ್ಟುಕೊಳ್ಳದೆ ಪೂರ್ಣ ಭಕ್ತಿಯಿಂದ ಆಚರಣೆ ಮಾಡಿದಾಗ ಇದರಿಂದ ನಮ್ಮ ಆತ್ಮೋದ್ಧಾರ ಆಗ್ತದೆ, ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಈ ಗೀತೆಯ ಸಂದೇಶವಾಗಿದೆ. ಈ ಮೂಲಕ ನಾವೊಂದು ಹೊಸ ವಿಚಾರವನ್ನು ಕೂಡ ಕಂಡುಕೊಂಡಿದ್ದೇವೆ. ಅನೇಕರು ಕೇಳೋದುಂಟು, ದೇವರು ಕೈಯಲ್ಲಿ ಕಮಲಪತ್ರವನ್ನು ಯಾಕೆ ಧರಿಸಿಕೊಂಡಿದ್ದಾನೆ? ಶಂಖ, ಚಕ್ರ, ಗದಾ, ಪದ್ಮ ಅಂತ ಹೇಳಿ ಅದೇನು ಪದ್ಮದ ಬಗ್ಗೆ ಭಗವಂತನಿಗೆ ಅಷ್ಟು ಆಸಕ್ತಿ? ಉಳಿದ ಪುಷ್ಪಗಳನ್ನು ಯಾಕೆ ಇಟ್ಕೊಳ್ಳಿಲ್ಲ? ದಾಸವಾಳವನ್ನು ಯಾಕೆ ಇಟ್ಕೊಳ್ಳಿಲ್ಲ? ಅಥವಾ ಮಂದಾರ ಪುಷ್ಪವನ್ನು ಯಾಕೆ ಇಟ್ಕೊಳ್ಳಿಲ್ಲ? ಎಲ್ಲ ಕಡೆ ನೋಡಿದರೂ ಕೂಡ ಕೃಷ್ಣ ವಿಷ್ಣು ಕೈಯಲ್ಲಿ ಕಮಲಪತ್ರವನ್ನು ಇಟ್ಕೊಂಡಿದ್ದಾನೆ, ಕಮಲ ಪುಷ್ಪವನ್ನು ಇಟ್ಕೊಂಡಿದ್ದಾನೆ. ಏನಿದರ ತಾತ್ಪರ್ಯ ಅಂತ ಹೇಳಿದರೆ, ಭಗವದ್ಗೀತೆಯ ಸಂದೇಶ ಕಮಲಪುಷ್ಪದಲ್ಲಿ ಇದೆ. ಕಮಲಪುಷ್ಪದಲ್ಲಿ ಮಾತ್ರ ನೀರು ಅದು ಬಿದ್ದದ್ದು ಹೋದ ಮೇಲೆ ಸ್ವಲ್ಪನೂ ಪಸೆ ಉಳಿಯುತ್ತೆ. ಉಳಿದ ಎಲ್ಲ ಪುಷ್ಪಗಳಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪ ಪಸೆ ಇದ್ದೇ ಇರುತ್ತೆ. ಆದ್ದರಿಂದ ದೇವರಿಗೆ ನನ್ನ ಸಂದೇಶದ ಪ್ರತಿನಿಧಿಯಾಗಿರತಕ್ಕಂಥ ಏಕೈಕ ಪುಷ್ಪ ಅಂದರೆ ಕಮಲ ಪುಷ್ಪ. ಅದಕ್ಕೋಸ್ಕರ ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಕೃಷ್ಣ ವಿಷ್ಣು ಯಾವಾಗಲೂ ಕೂಡ ಕಮಲ ಪುಷ್ಪವನ್ನು ಎತ್ತಿಕೊಂಡು ಅವನು ಅದನ್ನು ಎಲ್ರಿಗೂ ತೋರಿಸ್ತಾ ಇದ್ದಾನೆ. ಕಮಲ ಪುಷ್ಪದ ಹಾಗೆ ನೀವು ಪದ್ಮಪತ್ರಮಿವಾಂಬಸ ಎಂಬಂತೆ ಜೀವನದಲ್ಲಿ ಸಂಗಮ್ ತ್ಯಕ್ತ್ವ, ಯಾವುದೇ ಒಂದು ಅಟ್ಯಾಚ್ಮೆಂಟಿಗೆ ಒಳಗಾಗದೆ ನೀವು ಭಗವಂತನ ಮೇಲೆ ಪೂರ್ಣವಾದಂಥ ಭಕ್ತಿಯನ್ನಿಟ್ಟು ಎಲ್ಲ ಕಾರ್ಯಗಳನ್ನು ಮಾಡಿ ಎಂಬಂಥ ಸಂದೇಶ ಕಮಲ ಪುಷ್ಪದಲ್ಲಿದ್ದರಿಂದ ಎಲ್ಲ ಕಡೆ ಭಗವಂತ ಕಮಲ ಪುಷ್ಪವನ್ನು ಧಾರಣೆ ಮಾಡಿದ್ದನ್ನು ನಾವು ಗುರುತಿಸಬಹುದು. ಈ ರೀತಿ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನ ಸಂದೇಶವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡು ಅದನ್ನು ಅನುಸಂಧಾನ ಮಾಡಿಕೊಂಡು ಈ ಒಂದು ಆಚರಣೆಯನ್ನು ನಾವು ಮಾಡಿದರೆ ಇದರಿಂದ ನಮಗೆ ಆತ್ಮೋದ್ಧಾರವಾಗ್ತದೆ, ನಮಗೆ ಶ್ರೇಯಸ್ಸಾಗ್ತದೆ. ಆದ್ದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂಬುದು ಒಂದು ಶ್ರೇಷ್ಠ ವ್ರತಗಳ ಪೈಕಿ ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀಕೃಷ್ಣ ಜಯಂತಿ ವ್ರತ ಅಂತ ಹೇಳಿ ಇದನ್ನು ಹೇಳ್ತಾರೆ.
ಅಂಥ ಒಂದು ದೊಡ್ಡ ಅವಕಾಶ ಭಕ್ತರಿಗೆ ಬಂದಿದೆ. ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಳ್ಳಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಚಂದ್ರೋದಯ ಕಾಲದಲ್ಲಿ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ಕೃಷ್ಣನ ಆರಾಧನೆಯನ್ನು ಮಾಡಿ ಮರುದಿವಸ ಪಾರಣಾದಿಗಳನ್ನೆಲ್ಲ ಮಾಡಿ ಆಮೇಲೆ ಸಂಭ್ರಮಾದಿಗಳನ್ನು ಕೃಷ್ಣನ ಅವತಾರದ ಸಂಭ್ರಮವನ್ನು ಕೂಡ ಲೌಕಿಕವಾಗಿ ನಾವು ಮಾಡಿ ಈ ಒಂದು ವ್ರತಾಚರಣೆಯನ್ನು ಅತ್ಯಂತ ಸಾಂಗವಾಗಿ ನಾವು ನೆರವೇರಿಸುವುದು ನಮ್ಮ ಉದ್ಧಾರಕ್ಕೆ, ನಮ್ಮ ಶ್ರೇಯಸ್ಸಿಗೆ ಅದು ಕಾರಣವಾಗ್ತದೆ. ಈ ದೃಷ್ಟಿಯಲ್ಲಿ ಎಲ್ಲ ಭಕ್ತರು ಕೂಡ ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬೇಕು. ನಮ್ಮ ಶ್ರೀಕೃಷ್ಣ ಮಠದಲ್ಲಿ, ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹಿಂದಿನಿಂದಲೂ ನಡೆದುಕೊಂಡಂತಹ ಈ ಒಂದು ದೊಡ್ಡ ಸಂಭ್ರಮ, ಈ ಸಂಭ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ಒಂದು ಪರ್ವ ಸಂದರ್ಭದಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಭಗವದ್ಗೀತೆಯನ್ನು ಅರ್ಪಣೆ ಮಾಡತಕ್ಕಂತಹ ಸಂಕಲ್ಪವನ್ನು ಕೂಡ ನಾವೆಲ್ಲರೂ ಮಾಡಬೇಕು. ನಾವು ಬರ್ತ್ಡೇ ಆಚರಣೆ ಮಾಡುವಾಗ ಬಹಳ ಮುಖ್ಯವಾಗಿ ಯೋಚಿಸುವುದು ಏನು ಗಿಫ್ಟ್ ಕೊಡೋದು ಅಂತ, ಏನು ಗಿಫ್ಟ್ ಕೊಟ್ಟರೆ ಒಳ್ಳೆಯದು ಅಂತ. ಯಾರ ಬರ್ತ್ಡೇ ಆಚರಣೆ ಮಾಡ್ತೇವೆ ಅವರಿಗೆ ಇಷ್ಟವಾದದ್ದನ್ನು ಕೊಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತೇವೆ. ಹಾಗೆಯೇ ಕೃಷ್ಣನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಕೃಷ್ಣನಿಗೆ ಯಾವುದು ಇಷ್ಟ ನೋಡಿ ಅದನ್ನು ನಾವು ಅರ್ಪಣೆ ಮಾಡಬೇಕು. ಎಲ್ಲವನ್ನು ವಿಚಾರ ಮಾಡಿದಾಗ ನಮಗೆ ತಿಳಿದದ್ದು ಕೃಷ್ಣನಿಗೆ ಭಗವದ್ಗೀತೆಗಿಂತ ಹೆಚ್ಚು ಇಷ್ಟವಾದ ಇನ್ನೊಂದು ವಸ್ತು ಇಲ್ಲ. ಆದ್ದರಿಂದ ಅದನ್ನೇ ಅರ್ಪಣೆ ಮಾಡಿದರೆ ಅದರಿಂದ ಕೃಷ್ಣನ ವಿಶೇಷ ಅನುಗ್ರಹ ಆಗುವುದರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ನಮ್ಮ ಸಲಹೆ ಏನೆಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಪರ್ವ ದಿವಸದಲ್ಲಿ ಕೃಷ್ಣನಿಗೆ ಬರ್ತ್ಡೇ ಗಿಫ್ಟಾಗಿ ಭಗವದ್ಗೀತೆಯನ್ನು ನಾವು ಅರ್ಪಣೆ ಮಾಡಬೇಕು. ಯಾವ ರೀತಿ ಹೇಳಿದರೆ ನಾವೇ ಭಗವದ್ಗೀತೆಯನ್ನು ಬರೆದು ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದರೆ ನಮಗೆ ವಿಶೇಷ ಫಲ ಬರ್ತದೆ. ಯಾವಾಗಲೂ ಕೂಡ ಒಬ್ಬ ಗ್ರಂಥಕರ್ತೃವಿಗೆ ಅಥವಾ ಒಬ್ಬ ಕವಿಗೆ ತಾನು ಬರೆದ ಪುಸ್ತಕವನ್ನು ಯಾರಾದರೂ ಓದಿದರೆ ಅಥವಾ ಅದನ್ನೇ ಬರೆದರೆ ಅಥವಾ ಅದನ್ನು ಎಲ್ಲಿಯಾದರೂ ಕೋಟ್ ಮಾಡಿದರೆ ಭಾರಿ ಖುಷಿ ಆಗ್ತದೆ. ನಾನು ಬರೆದದ್ದು ಸಾರ್ಥಕ ಆಯಿತು. ಪ್ರತಿಯೊಬ್ಬನಿಗೂ ಕೂಡ ತನ್ನದ ಒಂದು ಅಭಿಮಾನ ಇರುವುದು ತನ್ನ ಒಂದು ಕೃತಿಯಲ್ಲಿ. ಕೃತಿ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಇನ್ನೊಂದು ಪ್ರತಿರೂಪ. ಹಾಗಾಗಿ ಭಗವದ್ಗೀತೆಯು ಶ್ರೀಕೃಷ್ಣನ ಪ್ರತಿರೂಪ. ಭಗವದ್ಗೀತೆಯಲ್ಲಿ ಕೃಷ್ಣನ ಸಾನ್ನಿಧ್ಯ ವಿಶೇಷವಾಗಿದೆ. ಗೀತೆಯನ್ನು ಆರಾಧನೆ ಮಾಡಿದರೆ ಕೃಷ್ಣನನ್ನೇ ಆರಾಧನೆ ಮಾಡಿದ ಹಾಗಾಗಿ. ಆದ್ದರಿಂದ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಭಗವದ್ಗೀತೆಯನ್ನು ನಾವು ಅವನಿಗೆ ಬರ್ತ್ಡೇ ಗಿಫ್ಟಾಗಿ ಕೊಟ್ಟರೆ ಅದಕ್ಕಿಂತ ದೊಡ್ಡದಾದಂಥ ಗಿಫ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಲಹೆ ಏನೆಂದರೆ ಎಲ್ಲ ಕೃಷ್ಣ ಭಕ್ತರು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಪರ್ವ ಸಂದರ್ಭದಲ್ಲಿ ನಾವು ಪ್ರಾರಂಭ ಮಾಡಿದ ಕೋಟಿ ಗೀತಾ ಲೇಖನ ಯಜ್ಞದ ದೀಕ್ಷೆಯನ್ನು ಪಡೆಯಬೇಕು. ಯಾರು ಈಗಾಗಲೇ ದೀಕ್ಷೆಯನ್ನು ಪಡೆದಿದ್ದಾರೆ ಅವರು ಬೇರೆಯವರಿಗೆ ದೀಕ್ಷೆಯನ್ನು ಕೊಡತಕ್ಕಂತಹ, ಶ್ರೀಕೃಷ್ಣನ ಈ ಭಗವದ್ಗೀತೆಯನ್ನು ಇತರರಿಗೂ ಪ್ರಚಾರ ಮಾಡತಕ್ಕಂತಹ ದೀಕ್ಷೆಯನ್ನು ಹೊಂದಿದರೆ ಅದರಿಂದಲೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆಗುವುದರಲ್ಲಿ ಸಂಶಯವಿಲ್ಲ. ಈ ದೃಷ್ಟಿಯಲ್ಲಿ ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡೋಣ. ಎಲ್ಲ ಕೃಷ್ಣ ಭಕ್ತರಿಗೂ ಕೂಡ ಉಡುಪಿಯಲ್ಲಿ ನಡೆಯತಕ್ಕಂತಹ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಡಗರದಲ್ಲಿ ಭಾಗವಹಿಸಲಿಕ್ಕೆ ನಾವು ಅತ್ಯಂತ ಹಾರ್ದಿಕವಾದಂತಹ ಆಮಂತ್ರಣವನ್ನು ಕೂಡ ಈ ಮೂಲಕ ನೀಡ್ತಾ ಇದ್ದೇವೆ. ಯಾರಿಗೆ ಸಾಕ್ಷಾತ್ತಾಗಿ ಬರಲಿಕ್ಕೆ ಸಾಧ್ಯ ಇಲ್ಲವೋ ಅವರು ಆನ್ಲೈನ್ನಲ್ಲಿ ಆದರೂ ಕೂಡ ಯೂಟ್ಯೂಬಲ್ಲಿ ಆದರೂ ಕೂಡ ಭಾಗವಹಿಸ್ಬೋದು. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಸಂದರ್ಭವನ್ನು, ಸುವರ್ಣ ಅವಕಾಶವನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಆತ್ಮೋದ್ಧಾರವನ್ನು ನಾವು ಸಾಧಿಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸೋಣ. ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ.